ನೀವು ಇಲ್ಲಿ ಚೆಕ್ ಮಾಡಿದ್ರೆ ತೋರಿಸಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಕೇರಳ ಸ್ಟೈಲ್ ಫುಡ್ ತಿಂಡಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ಬ್ಲಾಗ್ಸ್. ನನಗೇನು ವಾಯ್ಸ್ ಸರಿ ಹೋಗ್ಲಿಲ್ಲ, ಹಾಗಾಗಿ ತ್ರಿಷನ್ ವಾಯ್ಸ್ ಈ ವ್ಲಾಗ್ ಅಲ್ಲಿ ನೀವು ಜಾಸ್ತಿ ಕೇಳಿಸ್ಕೊಂತೀರಾ. ತ್ರಿಷಾ ಅವ್ರ ಏರಿಯಾದಲ್ಲಿ ಇದೀವಿ, ವರ್ತೂರಲ್ಲಿ ಇದೀವಿ. ಹಾಗಾಗಿ ನನ್ಗೆ ತ್ರಿಷಾ ಬನ್ನಿ ನಾನು ಚೆನ್ನಾಗಿರೋ ಪ್ಲೇಸಸ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇವಾಗ ನಾವ್ ಎಲ್ಲಿದೀವಿ? ಇವಾಗ ವರ್ತೂರ್ ರೋಡ್ ಇರೋ ಕುಂದಾಪುರ ಫಿಶ್ ಫ್ರೈ ಸೆಂಟರ್ ಬಂದಿದ್ದೀವಿ. ಹೇಳಿ ಗೈಸ್, ಹೈಜೀನ್ ಇಂಪಾರ್ಟೆಂಟ್ ಗೈಸ್. ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಫ್ರೆಶ್ ವಾಟರ್ ಆಗಿರ್ಬೋದು ಮತ್ತೆ ಸೀ ವಾಟರ್ ಆಗಿರ್ಬೋದು ಎರಡೂ ಸಿಗುತ್ತೆ. ಆಲ್ಮೋಸ್ಟ್ ನೀವು ಇಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಜಿಲೇಬಿ ಇದೆ, ಫ್ರೆಶ್ ವಾಟರ್ ಇದು, ಮತ್ತೆ ರೂಪ್ಚಂದ್ ಸ್ಲೈಸ್ ಇದೆ, ಮತ್ತೆ ಭಾಷಾ ಫುಲ್ ಲೆಂತ್ ಫಿಶ್ ಇದೆ, ಮತ್ತೆ ಭಾಷಾ ಚಿಲ್ಲಿ ಕಟ್ ಇದೆ, ಮತ್ತೆ ಸೀ ವಾಟರ್ ಅಲ್ಲಿ ನಿಮ್ಗೆ ಬಾಂಗ್ಡಾ ಸಿಗುತ್ತೆ, ಪ್ರಾನ್ಸ್ ಇದೆ, ಮತ್ತೆ ನೆತ್ತಿಲಿ ಸಿಗುತ್ತೆ, ಆಂಚೋವಿ ಅಂತಾರ, ಇದು ಸೀ ವಾಟರ್ ಇದು. ಮತ್ತೆ ನಿಮ್ಗೆ ವೈಟ್ ಪಾಂಪ್ಲೆಟ್ ಆಗಿರ್ಬೋದು ಮತ್ತೆ ಅಂಜಲ್ ಆಗಿರ್ಬೋದು. ಸೊ ಇದೆಲ್ಲ ಸೀ ವಾಟರ್. ಸೊ ಆಲ್ಮೋಸ್ಟ್ ನಿಮ್ಗೆ ಲೀಶಿಯಸ್ ಇಂದ ನಮ್ಗೆ ಸಪ್ಲೈ ಸಿಗ್ತಾ ಇದೆ. ಸೊ ಲೀಶಿಯಸ್ ಇಂದ ನೀವು ಚೆಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಇರುವಂತ ಸೀ ವಾಟರ್ ಫಿಶಸ್ ಎಲ್ಲ ನಾವು ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇದು ರೀಸೆಂಟ್ಲಿ ನನ್ಗೆ ಟ್ವಿನ್ಸ್ ಇಬ್ರು, ಅವ್ರಿಗೋಸ್ಕರ ಈ ಬಿಸ್ನೆಸ್ ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಇದು 8 ಮಂತ್ ರನ್ನಿಂಗ್ ಇದು. ಸೊ ಕುಂದಾಪುರ ಫಿಶ್ ತವಾ ಫ್ರೈ ಅಂತ ಹೇಳಿ. ಸೊ ನೀವು ಇದು ವರ್ತೂರ್ ಮುತ್ಸಂದ್ರ ರೋಡ್ ಹತ್ರ ಬರುತ್ತೆ. ಇಲ್ಲಿ ನಿಮ್ಗೆ ಏನಾರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಕುಂದಾಪುರ ಫಿಶ್ ಬಂದು ಅವೈಲೇಬಲ್ ಇರುತ್ತೆ. ಇಲ್ಲಿ ಕುತ್ಕೊಳಕ್ಕೂ ಪ್ಲೇಸಸ್ ಇದೆ, ಚಿಕ್ಕ ಚಿಕ್ಕದಾಗ ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚಟ್ನಿ ಇದೆ, ಅಸಲಿ ಯೂನಿಕ್ ಚಟ್ನಿ. ಆಕ್ಚುಲಿ ನಾನು ಯಾರ ಹತ್ರ ನೋಡಿಲ್ಲ ಅಲ್ಟಿಮೇಟ್, ನಿಜವಾಗ್ಲೂ ನಾನು ತುಂಬಾ ಚೆನ್ನಾಗಿದೆ. ಸೊ ಇದು ಆಕ್ಚುಲಿ ಬಂದು ವರ್ತೂರಲ್ಲಿ ಅಂಡರ್ ರೇಟೆಡ್ ಸೀ ಫುಡ್ ಪ್ಲೇಸ್ ಇದು. ಸೊ ವರ್ತೂರಲ್ಲಿ ಯಾರಿದ್ರು ಎಲ್ಲ ಬಂದು ಟ್ರೈ ಮಾಡಿ, ಬೇರೆ ಕಡೆ ಇರೋರೆಲ್ಲ ಬಂದು ಟ್ರೈ ಮಾಡಿ ಟೇಸ್ಟ್ ಹೇಳಿ. ಸಕಲಾಗಿದೆ. ದಿ ಬೆಸ್ಟ್ ಸೀ ಫುಡ್ ಪ್ಲೇಸ್ ಇನ್ ವರ್ತೂರು. ಸೊ ಗೈಸ್, ನಾನು 3 days ವರ್ತೂರಲ್ಲಿ ಇದ್ದೀನಿ. ಹಾಗಾಗಿ ಒಂದೊಂದ್ ದಿನ ಒಂದೊಂದ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿಸ್ತಿದ್ದಾರೆ ತ್ರಿಷಾ. ಇವತ್ ನಾವು ಎಲ್ಲಿಗೆ ಬಂದಿದೀವಿ? ಬಟ್ ನನ್ಗಂತೂ ಆಪಲ್ ಕಾಣಿಸ್ತಿಲ್ಲ ಗೈಸ್, ನಾನೇನ್ ಮಾಡ್ಲಿ? ಇದು ಆಪಲ್ ಸಿಟಿ ಅಂತೆ, ಫುಡ್ ಕೋರ್ಟ್ಸ್ ತರನೇ ಇದೆ, ಚೆನ್ನಾಗಿದೆ. ಆಪಲ್ ಸಿಟಿಲಿ ಸಿಕ್ಕಾಪಟ್ಟೆ ಫುಡ್ ಪ್ಲೇಸಸ್ ಇದೆ. ಅದೊಂಥರ ಹೈಪ್ ಪ್ಲೇಸ್ ಅಂತಾನೆ ಹೇಳ್ಬೋದು ವರ್ತೂರ್ ಪೀಪಲ್ಗೆ. ಬಟ್ ನಾವು ಹೋಗಿದ್ದು ಫ್ರೋಸನ್ ಬಾಟಲ್ಗೆ. ಗೈಸ್ ತೋರಿಸ್ಬೇಡಿ ಅಂತ ಹೇಳಿದ್ರೆ ಅದಕ್ಕೆ ತೋರಿಸ್ತಾರೆ. ಗೈಸ್ ಏನ್ ಗೊತ್ತಾ, ನಾವು ಫ್ರೋಸನ್ ಬಾಟಲ್ಗೆ ಹೋಗಿದ್ವಲ್ಲ, ಅಲ್ಲ ಇಸ್ಕೊಂಡ್ಬೇಕಾರೆ ಅಲ್ಲೊಂದ್ ಅನ್ನ ಬಂದು, ನಿನಗ್ ವಾಯ್ಸೇ ಇಲ್ಲ, ನೀನ್ ಹೇಗೆ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತೀಯಾ, ನೀನ್ ಹೆಂಗ್ ಯೂಟ್ಯೂಬ್ ವ್ಲಾಗರ್ ಅಂತೆಲ್ಲ ಕೇಳ್ಬಿಟ್ರು ಗೈಸ್. ಹಾಗಾಗಿ ನಾವು ಗೋಲ್ಗಪ್ಪ ತಿನ್ನಕ್ ಬಂದಿದ್ವಿ. ಎಲ್ಲಿ ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ. ಗೋಲ್ಗಪ್ಪ ತಿನ್ಕೊಬಿಟ್ಟು ನನ್ನ ವಾಯ್ಸ್ ನ ಸರಿ ಮಾಡ್ಕೋಬೇಕು, ಖಾರ ಸರಿ ಮಾಡ್ಕೋಬೇಕು. ಓಕೆ, 3rd ಡೇ ನಾವು ಮತ್ತೆ ಆಪಲ್ ಸಿಟಿಗೆ ಬಂದಿದ್ವಿ. ತ್ರಿಷಾ ಈ ಸರಿ ನನ್ನ ಕೇರಳ ഫുഡ് സിഗത്തല്ല ആ പ്ലേസ് കറക്കൊണ്ട് ಹೋಗಿದ್ರು. ഹായ്, നമസ്കാരം. ഞങ്ങൾ കാലിക്കറ്റിൽ കോഴിക്കോട് എന്നുള്ളതാണ്. കേരള സ്റ്റൈൽ ഫുഡ് ഉണ്ട് ഇവിടെ. ಕನ್ನಡ ಒಂದು 6 years ಆಯ್ತು ಶಾಪು. ಇವಾಗ 7 years ರನ್ನಿಂಗ್ ಅಲ್ಲಿರೋದು. ಇಲ್ಲಿ ಸ್ಪೆಷಲ್ ಅಂದ್ರೆ ಕೇರಳ ಫುಡ್ ಇದೆ, ಕೇರಳ ಕೊತ್ತು ಪರೋಟ, ಮೀಚ್ ಬರ್ಗರ್ಸ್ ಎಲ್ಲ ಇದೆ. ಮತ್ತೆ ಸ್ನಾಕ್ಸ್ ಸ್ಪೆಷಲ್ ಇದೆ ಬರೀ. എല്ലാവരും ഉപയോഗിക്കാൻ വരുക. നമ്മളെ കേരള സ്പെഷ്യൽ സ്നാക്സ്, മലബാറി സ്നാക്സ് എല്ലാം. ನನಗೆ ನಿಜ ಗೊತ್ತಿರಲಿಲ್ಲ ಕೇರಳ ಫುಡ್ಸ್ ಅಲ್ಲಿ ಇಷ್ಟು ವೆರೈಟೀಸ್ ಆಫ್ ಸ್ನಾಕ್ಸ್ ಸಿಗುತ್ತಂತ. ನಾನು ಅಷ್ಟೊಂದು ಸ್ನಾಕ್ಸ್ ಒಂದೇ ಕಡೆ ಅಲ್ಲೇ ನೋಡಿದ್ದು. ಬಟ್ ನನಗೆ ಟ್ರೈ ಮಾಡೋ ಚಾನ್ಸ್ ಸಿಗಲಿಲ್ಲ, ಬಿಕಾಸ್ ನನಗೆ ಅವಾಗ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಹಾಗಾಗಿ ನಾನು ಆಯಿಲಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಹೋದ್ರೆ ಖಂಡಿತ ಟ್ರೈ ಮಾಡ್ತೀನಿ. ಆ ಶಾಪ್ ಫುಲ್ಲು ಕ್ರೌಡೆಡ್ ಆಗಿತ್ತು. ಆ್ಯಂಡ್ ನನಗೇನು ಖುಷಿ ಆಯಿತು ಅಂದರೆ ಆ ಶಾಪಲ್ಲಿ ಬರೀ ಕನ್ನಡ ಸಾಂಗ್ಸ್ನ ಪ್ಲೇ ಮಾಡ್ತಿದ್ರು. ಸೊ ನಾವು ಅಲ್ಲಿ ಜಸ್ಟ್ ಲೆಮನ್ ಟೀನ ಟ್ರೈ ಮಾಡಿದ್ವಿ. ಲೆಮನ್ ಟೀ ಕುಡ್ಕೊಂಡು ಮನೆಗೆ ಹೋದ್ವಿ. ನಮ್ಮ ಬೆಂಗಳೂರಲ್ಲಿ ಬೇರೆ ಬೇರೆ ಸ್ಟೇಟ್ ಇಂದ ಬಂದು ಬಿಸ್ನೆಸ್ ಮಾಡಿದ್ರು ಎಲ್ಲಾರನ್ನು ಎಕ್ಸೆಪ್ಟ್ ಮಾಡ್ಕೊಂತೀವಿ, ವೆಲ್ಕಮ್ ಮಾಡ್ತೀವಿ, ಅವ್ರನ್ನ ಬೆಳೆಸ್ತೀವಿ. ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ತುಂಬಾ ಕ್ರೌಡ್ ಇತ್ತು, ಅದನ್ನ ನೋಡಿದ್ರು ಖುಷಿ ಆಯ್ತು.
ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಆದಷ್ಟು ಬೇಗ ನನ್ನ ವಾಯ್ಸ್ ಮತ್ತೆ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡೋಣ. ಆಕ್ಚುಲಿ ಏನ್ ಖುಷಿ ವಿಚಾರ ಅಂದ್ರೆ ಅವ್ರು ಮಳ್ಳಳ ಆದ್ರೂನು ಕನ್ನಡ ಮಾತಾಡ್ತಾರೆ ಗೈಸ್, ಕನ್ನಡ ಮಾತಾಡ್ತಾರೆ. ಹಂಗಿದ್ರೆ ಆತರ ಮಾತಾಡ್ಬೇಕು, ಗೊತ್ತಿರೋ ಮಾತಾಡ್ಬೇಕು. ಆಕ್ಚುಲಿ ಬೆಂಗಳೂರಲ್ಲಿ ಇರ್ತಿರಲ್ಲ, ಮಾತಾಡಿ, ಪರವಾಗಿಲ್ಲ, ಏನಾಗಲ್ಲ. ತಪ್ಪಾದ್ರೂ ನಾವು ಒಳ್ಳೆಯವ್ರು ಕರೆಕ್ಟ್ ಮಾಡ್ತಾರೆ, ತಲೆ ಕೆಡ್ಸ್ಕೊಳಲ್ಲ. ಅಷ್ಟೇ. See you. Thanks for watching my vlog. Bye bye.